ಎಲಾನ್ ಮಸ್ಕ್ಗೆ ಶಾಕ್ ನೀಡಿದ ಡೊನಾಲ್ಡ್ ಟ್ರಂಪ್. ಓಪನ್ ಎಐಗೆ ದೊಡ್ಡ ಪ್ರಾಜೆಕ್ಟ್ ನೀಡಿದ ಪ್ರೆಸಿಡೆಂಟ್. ಸ್ಟಾರ್ ಗೇಟ್ ಪ್ರಾಜೆಕ್ಟ್ನಿಂದ ಎಲಾನ್ ಮಸ್ಕ್ ಔಟ್. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಮೇಲೆ ಜಗತ್ತಿಗೆ ಶಾಕ್ ಮೇಲೆ ಶಾಕ್ ಅನ್ನ ನೀಡುತ್ತಿದ್ದಾರೆ. ಈಗ ತಮ್ಮ ಮಿತ್ರ ಸ್ಪೇಸ್ ಎಕ್ಸ್ ಸಂಸ್ಥಾಪಕ ಎಲಾನ್ ಮಸ್ಕ್ಗೆ ದೊಡ್ಡ ಆಘಾತವನ್ನೇ ನೀಡಿದ್ದಾರೆ. ಜಗತ್ತಿನ ಅತಿ ದೊಡ್ಡ ಎಐ ಪ್ರಾಜೆಕ್ಟ್ ಸ್ಟಾರ್ ಗೇಟ್ ಅನ್ನ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಈ ಯೋಜನೆಯಲ್ಲಿ ಎಲಾನ್ ಮಸ್ಕ್ ವೈರಿ ಹಾಗೂ ಓಪನ್ ಎಐನ ಸಂಸ್ಥಾಪಕ ಸ್ಯಾಮ್ ಆಲ್ಟ್ಮನ್ ಅವರನ್ನ ಭಾಗ ಮಾಡಲಾಗಿದ್ದು, ಎಲಾನ್ ಮಸ್ಕ್ ಅವರ ಎಕ್ಸ್ ಎಐ ಸಂಸ್ಥೆಯನ್ನ ಹೊರಗಿಡಲಾಗಿದೆ. ಟ್ರಂಪ್ ಅವರ ಈ ನಡೆ ಮಸ್ಕ್ಗೆ ಅಚ್ಚರಿಯನ್ನ ಹುಟ್ಟಿಸಿದ್ದು, ಟ್ರಂಪ್ ಮೇಲಿನ ಕೋಪವನ್ನ ಓಪನ್ ಎಐ ವಿರುದ್ಧ ವಾಗ್ದಾಳಿ ನಡೆಸುವ ಮೂಲಕ ಮಸ್ಕ್ ಹೊರಹಾಕಿದ್ದಾರೆ. ಅಮೆರಿಕದಲ್ಲಿನ ಈ ಬೆಳವಣಿಗೆಯನ್ನ ಇಡೀ ವಿಶ್ವವೇ ಅಚ್ಚರಿಯಿಂದ ಗಮನಿಸ್ತಾ ಇದೆ. ಹೌದು, ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸಿದಾಗಿನಿಂದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸುವವರೆಗೆ ಜೊತೆಯಲ್ಲೇ ಇದ್ದ ಮಸ್ಕ್ಗೆ ಶಾಕ್ ನೀಡಿದ್ದಾರೆ. ಶ್ವೇತಭವನದಲ್ಲಿ ನಡೆದ ವಿಶೇಷ ಸುದ್ದಿಗೋಷ್ಠಿಯಲ್ಲಿ ಸ್ಟಾರ್ ಗೇಟ್ ಯೋಜನೆಯನ್ನ ಡೊನಾಲ್ಡ್ ಟ್ರಂಪ್ ಘೋಷಿಸಿದರು. ಇದು ಜಗತ್ತಿನ ಅತಿ ದೊಡ್ಡ ಎಐ ಪ್ರಾಜೆಕ್ಟ್ ಆಗಿದ್ದು, ಚಾಟ್ ಜಿಪಿಟಿಯ ಮಾತೃ ಸಂಸ್ಥೆ ಓಪನ್ ಎಐನ ಸಂಸ್ಥಾಪಕ ಸ್ಯಾಮ್ ಆಲ್ಟ್ಮನ್, ಒರಾಕಲ್ ಚೇರ್ಮನ್ ಲ್ಯಾರಿ ಎಲಿಸನ್, ಸಾಫ್ಟ್ ಬ್ಯಾಂಕ್ ಸಿಇಒ ಮಸಾಯೋಶಿ ಸನ್ ಅವರ ಸಮ್ಮುಖದಲ್ಲಿ ಈ ಸ್ಟಾರ್ ಗೇಟ್ ಪ್ರಾಜೆಕ್ಟ್ ಅನ್ನ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಆದರೆ ಈ ವೇಳೆ ಟೆಕ್ ದೈತ್ಯ ಎಲಾನ್ ಮಸ್ಕ್ ಇಲ್ಲದಿರುವುದು ಕುತೂಹಲವನ್ನ ಕೆರಳಿಸಿದೆ. $500 ಬಿಲಿಯನ್ ಮೊತ್ತದ ಬಿಗ್ ಪ್ರಾಜೆಕ್ಟ್. ಟೆಕ್ಸಾಸ್ನಲ್ಲಿ ನಿರ್ಮಾಣ ಆಗ್ತಿದೆ ದೊಡ್ಡ ಡೇಟಾ ಸೆಂಟರ್. ಡೊನಾಲ್ಡ್ ಟ್ರಂಪ್ ಘೋಷಿಸಿದ ಸ್ಟಾರ್ ಗೇಟ್ ಪ್ರಾಜೆಕ್ಟ್ನಲ್ಲಿ ಓಪನ್ ಎಐ, ಒರಾಕಲ್, ಸಾಫ್ಟ್ ಬ್ಯಾಂಕ್ ಮಾತ್ರವಲ್ಲದೆ ಎನ್ವಿಡಿಯಾ ಕೂಡ ಇದೆ ಎನ್ನಲಾಗ್ತಾ ಇದೆ. ಈಗಾಗಲೇ ಎನ್ವಿಡಿಯಾ ಕಂಪನಿ ಯೋಜನೆಯ ಭಾಗವಾಗಲು ಮಾತುಕತೆ ಶುರು ಮಾಡಿದ್ದು, ಶೀಘ್ರದಲ್ಲಿಯೇ ಈ ಬಗ್ಗೆ ಅಂತಿಮ ನಿರ್ಧಾರ ಹೊರಬೀಳಲಿದೆ. ಆದರೆ ಎಲಾನ್ ಮಸ್ಕ್ ಅವರ ಎಕ್ಸ್ ಕೂಡ ಎಐ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು, ಎಕ್ಸ್ ಸಂಸ್ಥೆ ಸ್ಟಾರ್ ಗೇಟ್ ಪ್ರಾಜೆಕ್ಟ್ ಆಗಿಲ್ಲದಿರುವುದು ಅಚ್ಚರಿಗೆ ಕಾರಣವಾಗಿದೆ. ಇದು ಅತಿ ದೊಡ್ಡ ಎಐ ಮೂಲಸೌಕರ್ಯ ಯೋಜನೆಯಾಗಿದ್ದು, ಕನಿಷ್ಠ $500 ಬಿಲಿಯನ್ ಹೂಡಿಕೆ ಮಾಡುವ ಸಾಧ್ಯತೆ ಇದೆ. ಸದ್ಯ $100 ಬಿಲಿಯನ್ ಬಿಡುಗಡೆಯಾಗಲಿದ್ದು, ಅಮೆರಿಕದಲ್ಲಿ 1,00,000ಕ್ಕೂ ಹೆಚ್ಚು ಉದ್ಯೋಗವನ್ನ ಸೃಷ್ಟಿಸಲಿದೆ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಎಐನ ನೆಕ್ಸ್ಟ್ ಜನರೇಷನ್ಗಾಗಿ ಭೌತಿಕ ಹಾಗೂ ವರ್ಚುವಲ್ ಮೂಲ ಸೌಕರ್ಯ ಶುರು ಮಾಡಲು ಈ ಯೋಜನೆಯನ್ನ ತರಲಾಗಿದ್ದು, ಈಗಾಗಲೇ ಟೆಕ್ಸಾಸ್ನಲ್ಲಿ 1 ಮಿಲಿಯನ್ ಚದರ ಅಡಿ ಡೇಟಾ ಸೆಂಟರ್ ಅನ್ನ ನಿರ್ಮಿಸಲಾಗ್ತಾ ಇದೆ. ಈ ಯೋಜನೆಯಲ್ಲಿ ಘೋಷಿಸಿದ ಬೆನ್ನಲ್ಲೇ ಎಲಾನ್ ಮಸ್ಕ್ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸ್ಟಾರ್ ಗೇಟ್ ಬಗ್ಗೆ ಓಪನ್ ಎಐ ಮಾಡಿದ್ದ ಎಕ್ಸ್ ಪೋಸ್ಟ್ಗೆ ನೇರವಾಗಿಯೇ ಕಮೆಂಟ್ ಮಾಡಿರುವ ಎಲಾನ್ ಮಸ್ಕ್ ಅವರ ಬಳಿ ಹಣವೇ ಇಲ್ಲ ಅಂತ ಹೇಳಿದ್ದಾರೆ. ಅದಲ್ಲದೆ ಸಾಫ್ಟ್ ಬ್ಯಾಂಕ್ ಬಳಿ $10 ಮಿಲಿಯನ್ ಮಾತ್ರ ಇದೆ ಅಂತ ಎಕ್ಸ್ ಪೋಸ್ಟ್ ಮಾಡಿದ್ದಾರೆ. ಎಲಾನ್ ಮಸ್ಕ್ ಅವರ ಈ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಸಂಚಲನ ಸೃಷ್ಟಿಸಿದ್ದು, ಓಪನ್ ಎಐ ಹಾಗೂ ಮೈಕ್ರೋಸಾಫ್ಟ್ ಕತೆ ಮುಗಿತು ಅಂತ ಪೋಸ್ಟ್ಗಳನ್ನು ಮಾಡಿದ್ದಾರೆ. ಮಿತ್ರರಾಗಿದ್ದ ಮಸ್ಕ್, ಆಲ್ಟ್ಮನ್ ಈಗ ಶತ್ರುಗಳು. ಟ್ರಂಪ್ಗೆ ಥ್ಯಾಂಕ್ಸ್ ಹೇಳಿದ ಸ್ಯಾಮ್ ಆಲ್ಟ್ಮನ್. 2015ರಲ್ಲಿ ಎಲಾನ್ ಮಸ್ಕ್ ಹಾಗೂ ಸ್ಯಾಮ್ ಆಲ್ಟ್ಮನ್ ಇಬ್ಬರೂ ಸೇರಿ ಓಪನ್ ಎಐ ಅನ್ನ ಸ್ಥಾಪಿಸಿದ್ರು. ಆದರೆ 2018ರಲ್ಲಿ ಎಲಾನ್ ಮಸ್ಕ್ ಓಪನ್ ಎಐ ನಿಂದ ಹೊರಬಂದಿದ್ರು. ಇದಾದ ಬಳಿಕ ಎಲಾನ್ ಮಸ್ಕ್ ಎಕ್ಸ್ ಎಐ ಅನ್ನ ಸ್ಥಾಪಿಸಿದ್ರು. ಇದರಿಂದ ಸ್ಯಾಮ್ ಆಲ್ಟ್ಮನ್ ಹಾಗೂ ಎಲಾನ್ ಮಸ್ಕ್ ನಡುವೆ ಬಿರುಕು ಮೂಡಿತು. ಇಬ್ಬರ ನಡುವೆ ಆರೋಪ ಪ್ರತ್ಯಾರೋಪ ಕೂಡ ನಡೀತಾ ಇತ್ತು. ಕಾನೂನು ಹೋರಾಟ ನಡೀತಾ ಇದೆ. ಇದರ ನಡುವೆಯೇ ಈ ಬೆಳವಣಿಗೆ ನಡೆದಿರುವುದು ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಅದಲ್ಲದೆ ಟ್ರಂಪ್ ಅವರಿಗೆ ಓಪನ್ ಎಐ ಮುಖ್ಯಸ್ಥ ಸ್ಯಾಮ್ ಆಲ್ಟ್ಮನ್ ಅವರು ಥ್ಯಾಂಕ್ಸ್ ಹೇಳಿರುವುದು ಎಲಾನ್ ಮಸ್ಕ್ ಅನ್ನ ಕೆರಳಿಸಿದೆ. ಒಟ್ಟಿನಲ್ಲಿ ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ ಮೇಲೆ ಭಾರಿ ಬದಲಾವಣೆಗಳು ಜಗತ್ತಲ್ಲಿ ಆಗ್ತಾ ಇವೆ. ಶಾಕಿಂಗ್ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿರುವ ಡೊನಾಲ್ಡ್ ಟ್ರಂಪ್ ಈಗ ಎಲಾನ್ ಮಸ್ಕ್ಗೂ ಶಾಕ್ ನೀಡಿದ್ದಾರೆ. ಎಲಾನ್ ಮಸ್ಕ್ ಏನ್ ಮಾಡ್ತಾರೆ ಎಂಬುದು ಕುತೂಹಲ ಕೆರಳಿಸಿದ್ದು, ಸ್ಟಾರ್ ಗೇಟ್ ಪ್ರಾಜೆಕ್ಟ್ನಲ್ಲಿ ಓಪನ್ ಎಐ ಉಳಿಯುತ್ತಾ ಎಂಬುದನ್ನ ನೋಡಬೇಕು.